ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳಿಗೆ ಸ್ವಾಗತ. ಈಗ ನಾನು ಜುಲೈ ತಿಂಗಳ ನಿಮ್ಮ ರಾಶಿ ಫಲಗಳನ್ನು ನೀಡುತ್ತಿದ್ದೇನೆ. ವೃಶ್ಚಿಕ ರಾಶಿಯವರಿಗೆ ಈ ಇಡೀ ವರ್ಷ ಬಂಪರ್ ಫಲಗಳು. ಗುರುಗ್ರಹ ಸಪ್ತಮ ಸ್ಥಾನದಲ್ಲಿ ತಾಮ್ರಪಾದದಿಂದ ಬಂದಿದ್ದಾರೆ. ಅನೇಕ ಕಾರ್ಯಗಳಲ್ಲಿ ಜಯ, ಧನಲಾಭ ಇರುತ್ತದೆ. ವಿವಾಹ ಆಗದವರಿಗೆ ವಿವಾಹ ಹಾಗೂ ಸಂತಾನವಿಲ್ಲದವರಿಗೆ ಸಂತಾನಗಳು ಕೂಡ ಪ್ರಾಪ್ತಿಯಾಗುತ್ತವೆ. ಶನಿಗ್ರಹ ಕೂಡ ಚತುರ್ಥ ಸ್ಥಾನವಾದಂತಹ ಕುಂಭರಾಶಿಯಿಂದ ವಕ್ರವಾಗಿ ಮಕರ ರಾಶಿಗೆ ಒಂದು ಬೆಳ್ಳಿ ಪಾದದಿಂದ ಒಂದು ವೀಕ್ಷಿಸ್ತಿರುವುದರಿಂದ ನಿಮಗೆ ವಿಶೇಷವಾದಂತಹ ಒಂದು ಧನಲಾಭ ಹಾಗೂ ವಿಶೇಷ ಶುಭ ಕಾರ್ಯಗಳು ನಡೆಯುತ್ತವೆ. ಬಂಧುಗಳೇ, ಕಾರಣ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪ್ರತಿ ತಿಂಗಳ ಅಪ್ಡೇಟ್ಗಳು ನಿಮ್ಮ ಒಂದು ಇದಕ್ಕೆ ತಲುಪುತ್ತವೆ. ಜುಲೈ 6ರಂದು ಶುಕ್ರನು 9ನೇ ಸ್ಥಾನಕ್ಕೆ ಬಂದು ಅಪೂರ್ವ ಧನಲಾಭ ನೀಡುತ್ತಾರೆ. ದಿನಾಂಕ 12ರಂದು ಮಂಗಳನು ಸಪ್ತಮ ಸ್ಥಾನಕ್ಕೆ ಬಂದು ಗುರುವಿನ ಜೊತೆಗೆ ಶುಭಫಲ ನೀಡುತ್ತಾರೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕಾಣುವ ಸಾಧ್ಯತೆ ಇರುತ್ತದೆ. ದಿನಾಂಕ 19ರಂದು ಬುಧನು ರಾಶಿಗೆ ಬಂದು ಉದ್ಯೋಗ ವ್ಯಾಪಾರಗಳಲ್ಲಿ ಲಾಭ ನೀಡುತ್ತಾರೆ. ಲಾಭಸ್ಥಾನದಲ್ಲಿರುವಂತಹ ಕೇತುಗ್ರಹ ಹಾಗೂ ಪಂಚಮ ಸ್ಥಾನದಲ್ಲಿರುವಂಥ ರಾಹುಗ್ರಹಗಳು ನಿಮಗೆ ಅತ್ಯಂತ ಒಂದು ಜಯ ಹಾಗೂ ಧನಲಾಭಗಳನ್ನು ನೀಡುತ್ತಾರೆ. ಒಟ್ಟಾರೆ ನಿಮಗೆ ಇಡೀ ವರ್ಷ ನಿಮಗೆ ಶುಭ ಫಲಗಳೇ ಅಧಿಕವಾಗಿವೆ. ನಿಮಗೆ ಪ್ರತಿ ಮಂಗಳವಾರ, ಗುರುವಾರ ಹಾಗೂ ಸೋಮವಾರ ಶುಭ ದಿನಗಳಾಗಿರ್ತವೆ, ಅದೃಷ್ಟದ ದಿನಗಳಾಗಿರ್ತವೆ. ದಿನಾಂಕ 7, 8, 12, 13, 17, 18, 21, 22, 28ರಿಂದ 31ರವರೆಗೆ ನಿಮಗೆ ಶುಭ ದಿನಗಳು ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.